ಆಕ್ಚುಲಿ ಕುಮಾರ್ ಇಸ್ ವೆರಿ ಗುಡ್ ಪ್ರೊಡ್ಯೂಸರ್, ಒಳ್ಳೆ ಮನುಷ್ಯ, ಒಳ್ಳೆ ಆಟಗಾರ ಛಲಗಾರನೇ. ಸುದೀಪ್ ಅವರು ಆರಾಮ ಇದು ಈಸಿಯಾಗಿ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡೋಗ್ಬೇಕಂತ ವಿಚಾರನ ಈ ದೊಡ್ಡ ರಂಪ ರಾಮಾಯಣ ಮಾಡೋ ಒಂದು ನಾವು 2-3 ಸತಿ ನಮ್ಮ ಸುದೀಪ್ ಅವರಿಗೆ ನೋಟಿಸ್ ಕೂಡ ಕಳಿಸಿದ್ವಿ. ನಮ್ಮ ರವಿಚಂದ್ರನ್ ಅವರ ನೇತೃತ್ವದಲ್ಲಿ ಅವ್ರ ಮನೇಲಿ ಒಂದು ಸಭೆ ಆಗುತ್ತೆ. ದುಡ್ಡು ತಗೊಳ್ಳೋದು ಕೊಡೋದು ವ್ಯವಹಾರ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಂದು ರವಿಚಂದ್ರನ್ ಕೂಡ ಚೆನ್ನಾಗಿ ಗೊತ್ತು. ಒಂದು ಮೀಟು ಅನ್ನೋದು ಒಂದು ಆಕ್ಚುಲಿ ನಾನು ಚಿನ್ನಪ್ಪಣ್ಣವರು ಅಧ್ಯಕ್ಷರಿದ್ರು, ನಾನು ಸೆಕ್ರೆಟರಿ ಇದ್ದೆ. ಶ್ರುತಿ ಹರಿಯಂದು ಮತ್ತೆ ಅರ್ಜುನ್ ಸರ್ಜಾ ಅವ್ರದೊಂದು ಇದೆಲ್ಲ ಪ್ರತಿಯೊಂದು ಇದಾಯ್ತು ಏನಾಯ್ತು. ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರಿಗೆ ತುಂಬಾ ಸ್ವಲ್ಪ ಎಲ್ಲರೂ ಮುಜುಗರ ಆಯ್ತು. ಬಟ್ ಅವತ್ತು ಕೂಡ ಆ ಸಭೆಯಲ್ಲಿ ಅಂಬರೀಷ್ ಅವ್ರಿಗೆ ಗೌರವ ಕೊಡದೆ ಹೋಗ್ಬಿಟ್ರು. ಅಂಬರೀಷ್ ಅವರ ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ನ್ಯಾಯ ಕೊಡೋದಕ್ಕಾಗದೆ ಅಂತ ಇದು ಮೀಟು ಕೇಸ್. ನನ್ಗೆ ಹೇಳಿದ ಇದು ಬೇಕಾಯ್ತಾ ನನಗೆ? ಇದು ರಾಜಕಾರಣದಲ್ಲಿ ಏನಿದೆ ಸರ್, ಇವತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿ ದಿ ಬೆಸ್ಟ್ ಇಂಡಸ್ಟ್ರಿ. ನೀವು ರಾಜಕಾರಣಕ್ಕೆ ಹೋಗಿ, ರಾಜಕಾರಣದಲ್ಲಿ ಅಸಹ್ಯ ಸರ್, ಹೊಲ್ಸು ರಾಜಕಾರಣ ಹೊಲ್ಸು. ಇವತ್ತು ಪಾಪ ಹೆಣ್ಮಕ್ಳುಗಳು ಅದು ಹೆಂಗ್ ಬರ್ತಾರೋ ಗೊತ್ತಿಲ್ಲ, ಅಷ್ಟು ಹೊಲ್ಸು ಎದ್ದೋಗ್ಬಿಟ್ಟಿದೆ. ನೀವು ಪ್ರೆಸಿಡೆಂಟ್ ಆಗಿದ್ದಾಗ ಸುದೀಪ್ ಮತ್ತೆ NM ಕುಮಾರ್ ಅವರ ಕಾಂಟ್ರವರ್ಸಿ ಆಗತ್ತೆ, ಸಾಕ್ಷಿದಾರರಾಗಿದ್ರಿ ಅದಕ್ಕೆ. ರವಿಚಂದ್ರನ್ ಸರ್ ಏನಂದ್ರೆ ಆಕ್ಚುಲಿ ಕುಮಾರ್ ಇಸ್ ವೆರಿ ಗುಡ್ ಪ್ರೊಡ್ಯೂಸರ್, ಒಳ್ಳೆ ಮನುಷ್ಯ, ಒಳ್ಳೆ ಆಟಗಾರ ಛಲಗಾರನೇ. ಹೌದು, ನಿಜ. ಬಟ್ ಈ ವಿಚಾರದಲ್ಲಿ ಎಡುತ್ತಾರೆ. ಬಟ್ ಅದು ನನ್ಗೆ ಗೊತ್ತಿತ್ತು ಈ ಥರ ಹಿಂಗೆಲ್ಲ ಆಗಿದೆ ಏನೋ ಅಂತಂದು. ಸುದೀಪ್ ಅವರು ಆರಾಮ ಇದು ಈಸಿಯಾಗಿ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡೋಗ್ಬೇಕಂತ ವಿಚಾರನ ಈ ದೊಡ್ಡ ರಂಪ ರಾಮಾಯಣ ಮಾಡೋ ಒಂದು ವಿಚಾರಕ್ಕೆ ಕುಮಾರ್ ಹೋಗ್ಬಾರ್ದಾಗಿ. ಕುಮಾರ್ ಅವರು ಆ್ಯಕ್ಚುಲಿ ಪಾಪ ಅವ್ರಿಗೆ ಆ ವ್ಯವಹಾರದ್ದು ಸುದೀಪ್ ಅವ್ರಿಗೆ ಇವ್ರಿಗೆ ಗೊತ್ತಿತ್ತಷ್ಟೇ. ಏನೋ ಒಂದು ಕೊಟ್ಟು ಡಾಕ್ಯುಮೆಂಟ್ ಅನ್ನೋದು ಇರಬೇಕಲ್ಲ. ಸರಿ, ಎಲ್ಲ ಆಯಿತು. ಯಾವೊಂದು ನ್ಯಾಯಕ್ಕೂ ಆ್ಯಕ್ಚುಲಿ ಅವರು ಇವ್ರೂ ಇದು ಮಾಡ್ತಾ ಇರಲಿಲ್ಲ. ಯಾರೋ ಕರ್ಸಿ ಪರಿಸಿ ನಾವು 2-3 ಸತಿ ನಮ್ಮ ಸುದೀಪ್ ಅವ್ರಿಗೆ ನೋಟಿಸ್ ಕೂಡ ಕಳಿಸಿದ್ವಿ. ಆ ನೋಟಿಸ್ ಕೂಡ ಕರೆಕ್ಟ್ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಹಂಗಾಗಿ ಒಂದು ಫೈನಲ್ ಡೇ ಈ ಥರ ಹಿಂಗೆ ನಮ್ಮ ರವಿಚಂದ್ರನ್ ಅವರ ನೇತೃತ್ವದಲ್ಲಿ ಅವ್ರ ಮನೇಲಿ ಒಂದು ಸಭೆ ಆಗುತ್ತೆ. ಇಲ್ಲೇನು ನಮ್ಮ ಚೇಂಬರ್ ಮುಂಚೆ ಎಲ್ಲ ಮಾಡಿರ್ತೀವಿ, ಅದೇ ಥರ ಒಂದು ಸಭೆ ಆಗುತ್ತೆ. ಅಲ್ಲಿ ಆ ಸಭೆಯಲ್ಲಿ ರವಿಚಂದ್ರನ್ ಅವರು, ರಾಕ್ಲೈನ್ ವೆಂಕಟೇಶ್ ಅವರು, ನಾನು, ಆಮೇಲೆ ಉಮೇಶ್ ಬಳ್ಕಾರು, MN ಕುಮಾರು, ಸುದೀಪ್ ಅವರು, ಜಾಕ್ ಮಂಜು ಎಲ್ಲ ಇಷ್ಟು ಒಂದೆಲ್ಲ ಕುಂತ್ಕೊಂಡು ರವಿಚಂದ್ರನ್, ಯಾಕಂದ್ರೆ ಅವರು ಪ್ರೊಡ್ಯೂಸರ್ ಆಗಿದ್ದವರು, ಒಬ್ಬ ನಟ ಆಗಿದ್ದವರು, ನಮ್ಮ ಸಿನಿಮಾ ವ್ಯವಹಾರ ಟ್ರಾನ್ಸಾಕ್ಷನ್ ಹೆಂಗಿರುತ್ತೆ, ದುಡ್ಡು ತಗೊಳ್ಳೋದು ಕೊಡೋದು ವ್ಯವಹಾರ ಹೆಂಗಿರುತ್ತೆ ಅಂದರೆ ಪ್ರತಿಯೊಂದು ರವಿಚಂದ್ರನ್ ಕೂಡ ಚೆನ್ನಾಗಿ ಗೊತ್ತು. ಸರಿ, ರವಿಚಂದ್ರನ್ ಅವರು ಪ್ರತಿಯೊಂದನ್ನು ಅವರು ಸುಮಾರು ಒಂದು 5-6 ಗಂಟೆಗಳ ಕಾಲ 6-7 ಗಂಟೆಗಳ ಕಾಲ ಇದು ಮೀಟಿಂಗ್ ನಡೆದಿದ್ದು. 7-8 ಅವರ್ಸ್ ರವಿಚಂದ್ರನ್ ಅವ್ರ ಮನೇಲಿ ನಡೆದಿದ್ದು. ರವಿ ಸರ್ ಎಲ್ಲ ಪ್ರತಿಯೊಂದು ಕೇಳಿದ್ರು, ಎಲ್ಲ ಇದು ಮಾಡಿದರು. ಆಮೇಲೆ ಅದು ಕುಮಾರ್ಗೆ ಹೇಳಿ, ನಿನ್ನ ಹತ್ರ ಏನು ಡಾಕ್ಯುಮೆಂಟ್ ಇತ್ತವಮ್ಮ ಅಂತೇಳಿ. ಇವ್ರಿಗೂ ಆ್ಯಕ್ಚುಲಿ ಪಾಪ ಈ ಬೀದಿಗೆ ತಂದ ಇವ್ರಿಗೂ ಒಂದು ಇದ್ದಿರುತ್ತಲ್ಲ ಸುದೀಪ್ ಅವ್ರಿಗೆ. ಕುಮಾರ್ ಅವರು ಹೋಗ್ತಾ ಇರಲಿಲ್ಲ. ಇವ್ರಿಗೂ ಮಧ್ಯೆ ಆದಿ ತಪ್ಪಿಸ್ತವ್ರು ಜಾಸ್ತಿ ಜನ ಇದ್ದಾರೆ ಕುಮಾರ್ ಅವ್ರಿಗೆ. ಆ ಟೈಮಲ್ಲಿ ನಾವು ಕುಮಾರ್ ಆರಾಮ್ ಮಧ್ಯೆ ಬಿಟ್ವೀನ್ 4 walls ಮುಗಿಸ್ಕೊ, ಸುಮ್ಮನೆ ಅಲ್ಲಿ ಮತ್ತೆ ಕುಟ್ಕೊಂಡು ಇದು ಮಾಡ್ಬಿಡ. ಪಾಪ ಅಯ್ಯಪ್ಪನು ಪಾಪ ಕೇಳೋಂಥ ಪರಿಸ್ಥಿತಿ ಇರಲಿಲ್ಲ ಪಾಪ ಕುಮಾರ್ ಅವ್ರಿಗೆ. ಸೊ ಹಂಗಾಗಿ ಅಲ್ಲಿ ನಮ್ಮ ರವಿಚಂದ್ರನ್ ಅವ್ರ ಮನೇಲಿ ಆ ಸಭೆಯಲ್ಲಿ ಹಂಗೆ ಅಷ್ಟಾಯಿತು. ಬಟ್ ಅಲ್ಲಿಗೆ ಆಯಿತು. ಬಟ್ ಏನು ಇದಾಗಲ್ಲ. ಸೊ ಅದೇನು ಸಿನಿಮಾ ಡೇಟ್ಸು ಅದು ಇದು ಕೇಳೋ ವಿಚಾರದಲ್ಲಿ ಕುಮಾರ್ ಅವರು ಹೋರಾಟ ಮಾಡ್ತಾರೆ. ಮಾಣಿಕ್ಯ ಆದ್ಮೇಲೆ ಇನ್ನೊಂದು ಪಿಕ್ಚರ್ ಮಾಡಬೇಕು ಹೋರಾಟ ಮಾಡ್ತಾ ಇದ್ರು ಅಷ್ಟು. ಅದು ಬಿಟ್ಟರೆ ಬೇರೆ ಏನು ಮಿಕ್ಕಿದ ವ್ಯವಹಾರ ಅವ್ರವ್ರಿಗೆ ಗೊತ್ತು. ಈ ನೀವು ಸೆಕ್ರೆಟರಿ ಆಗಿದ್ದು ಶ್ರುತಿ ಹರಿಹರನ್ ಮತ್ತೆ ಅರ್ಜುನ್ ಸರ್ಜಾ ಅವ್ರಿಗೆ ಕೇಸ್ ಹೆಂಗೆ ಶುರುವಾಗಿದ್ದು, ಅದಾದ ನಂತರ ಆದಂಥ ಬೆಳವಣಿಗೆಗಳು, ಚಿತ್ರರಂಗದಲ್ಲಿ ಮೀಟು ಅಭಿಯಾನನೇ ಹಲೋ ಶುರುವಾಗಿದ್ದೆ ನಿಮ್ಗೆ ಗೊತ್ತು ಅಂದ್ರೆ ಶುರು ಆಗತ್ತೆ, ಎಲ್ಲೆಲ್ಲೋ ಶುರು ಆಗತ್ತೆ, ಹೆಂಗೆಂಗೋ ಶುರು ಆಗತ್ತೆ, ಎಲ್ಲೆಲ್ಲೋ ಶುರು ಆಗುತ್ತೆ. ನಾನು ಹೇಳೋದು ಒಂದು ಮೀಟು ಅನ್ನೋದು ಒಂದು ಆಕ್ಚುಲಿ ನಾನು ಚಿನ್ನಪ್ಪಣ್ಣವರು ಅಧ್ಯಕ್ಷರಿದ್ರು, ನಾನು ಸೆಕ್ರೆಟರಿ ಇದ್ದೆ. ಆವಾಗ ಆಕ್ಚುಲಿ ಮೀಟು ಅನ್ನೋದು ನಮ್ಗೆ ಹೊಸದಿತ್ತು. ಇದೇನು ಮೀಟು ಅಂತ, ಮೀಟು ಅಂದ್ರೆ ಹಿಂಗೆಲ್ಲ ಅಂತೇಳಿ ಎಲ್ಲ ಕೇಳ್ತಾ ಇದ್ರು. ಅದು ಒಂದು ದೊಡ್ಡ ಮಟ್ಟಕ್ಕೆ ಪೀಕ್ ಹೋಗ್ಬಿಟ್ಟಿತ್ತು. ಆಲ್ ಓವರ್ ಇಂಡಿಯಾ ಮಟ್ಟಕ್ಕೆ ಅದು ಮೀಟುವುದು ಕ್ಯಾಶ್ ಕೌಚಿಂಗ್ ಅಂತ ದೊಡ್ಡ ಮಟ್ಟಕ್ಕೆ ಅದು ನ್ಯೂಸ್ ಆಗಿತ್ತು. ಆವಾಗ ನಾವು ಇದೆಲ್ಲ ನೋಡಿದಾಗ ನಮ್ಮ ಇವ್ರದ್ದು ಶ್ರುತಿ ಹರಿಯಂದು ಮತ್ತೆ ಅರ್ಜುನ್ ಸರ್ಜಾ ಅವ್ರದೊಂದು ಎಲ್ಲ ಪ್ರತಿಯೊಂದು ಇದಾಯ್ತು ಏನಾಯ್ತು. ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಸ್ವಲ್ಪ ಎಲ್ಲರೂ ಮುಜುಗರ ಆಯಿತು.
ಶ್ರುತಿಗೂ ಹೇಳ್ದೆ, ಅಮ್ಮ ಯಾಕೆ ಅಷ್ಟೆಲ್ಲ ದೊಡ್ಡ ಮಾತು ಬಿಟ್ಟು ಅವೆಲ್ಲ, ಕೆಲವು ಕಡೆ ಅಲ್ಲೇ ಸೆಟ್ಲ್ಮೆಂಟ್, ಕೆಲವು ಟೈಮಲ್ಲಿ ನಿಂದು ನೀನೇ ಇದು ಮಾಡ್ತೀನಿ, ನಿನ್ನ ಯಾರು ಗೈಡ್ ಮಾಡ್ತಾರೆ ಗೊತ್ತಿಲ್ಲ, ಸ್ವಲ್ಪ ಆಗ ಅವ್ರ ಗೈಡೆನ್ಸ್ ತೊಗೊಳೋದು ನಿಲ್ಸ್ಕೊಂಡು ಆರಾಮಾಗಿ ಸ್ವಲ್ಪ ವೇಸ್ಟೇ ಮಾಡು. ಗಂಡಸು ಹೆಂಗೆ ಬೇಕಾದ್ರೆ ಇದು ಮಾಡ್ಬೋದು. ನಾನು ಹೇಳೋದು, ನೀನು ಒಂದು ಹೆಣ್ಮಗು ಇಷ್ಟೊಂದು ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದೆ. ಬಟ್ ಅವ್ರು ಹೇಳಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಸರ್. ಬಟ್ ಅದೆಲ್ಲ ಶಮನಗೊಳಿಸೋದಕ್ಕೆ ನಾವು, ಯಾಕಂದ್ರೆ ನಾವು ಇಂಡಸ್ಟ್ರಿ ಅವರು ಚೇಂಬರ್ ಸುಮ್ಮನೆ ಕುಂತ್ಕೊಂಡು ಹೆಂಗೆ ನೋಡೋದು ಸರಿ. ಅವ್ರನ್ನೆಲ್ಲ ಶ್ರುತಿ ಹರಿಯನ್ನು ಅವರು ಕರೆದು, ಅರ್ಜುನ್ ಸರ್ಜಾ ಅವ್ರನ್ನ ಕರೆದು ಅಂಬರೀಷ್ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಮಾಡ್ದು. ಬಟ್ ಅವತ್ತು ಕೂಡ ಆ ಸಭೆಯಲ್ಲಿ ಅಂಬರೀಷ್ ಅವ್ರಿಗೆ ಗೌರವ ಕೊಡದೆ ಹೋಗ್ಬಿಟ್ರು. ಪಾಪ ಅಂಬರೀಷ್ ಅವರು ಸಾಕಷ್ಟು, ಯಾಕಂದ್ರೆ ನಾನು ಸಣ್ಣ ವಯಸ್ಸಿಂದ ಅವ್ರ ಜೊತೆ ಹೋಗ್ತಾ ಮಾಡ್ತೀನಿ, ಎಲ್ಲ ಪ್ರತಿಯೊಂದು ಒಂದು ನ್ಯಾಯ ಪಂಚಾಯತಿలో ಒಂದು ನ್ಯಾಯ ಸಿಗೋದು. ಅಂಬರೀಷ್ ಅವರ ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ನ್ಯಾಯ ಕೊಡೋದಕ್ಕಾಗದೆ ಅಂತ ಇದು ಮೀಟು ಕೇಸ್. ಅದು ಪಾಪ ಅವ್ರಿಗೆ ಅವ್ರ ಮನಸ್ಸಿಗೆ ಒಂಥರ ಬೇಜಾರಾಯ್ತು. ಅವ್ರದ್ದು ನನಗೆ ಹೇಳಿದೆ, ಏನೋ ಇದು ಬೇಕಾಯ್ತಾ ನನಗೆ, ಇದು ಅಷ್ಟು ಬೇಜಾರು ಮಾಡಿಕೊಂಡು. ಬಟ್ ಅವತ್ತಿನ ಸಂದರ್ಭದಲ್ಲಿ ಇವ್ರು ಕೇಳಬೇಕಾಯ್ತು. ಬಟ್ ಅರ್ಜುನ್ ಸರ್ಜಾ ಅವರು ಪ್ರತಿಯೊಂದಕ್ಕೂ ರೆಡಿ ಇದ್ರು. ಅವತ್ತು ಎಲ್ಲ ಇಂಡಸ್ಟ್ರಿಯ ದೊಡ್ಡವ್ರು ಏನು ಹೇಳ್ತಾರೆ ತಲೆಬಾಗ್ತೀನಿ ಅಂತೇಳಿ. ಬಟ್ ಅಲ್ಲಿ ಏನು ನಡೆಯಿಲ್ಲ. ಬಟ್ ಇಂಡಸ್ಟ್ರಿ ಸರ್ ಏನು ನಡೆಯಲ್ಲ ಸರ್, ರಾಜಕಾರಣದಲ್ಲಿ ನಡೆಯ ಸರ್. ಇವತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿ ದಿ ಬೆಸ್ಟ್ ಇಂಡಸ್ಟ್ರಿ. ನೀವು ರಾಜಕಾರಣಕ್ಕೆ ಹೋಗಿ ಎಂಥದ್ದು ಬೇಕು. ನಾನು ಹೇಳೋದು, ನಮ್ಮಲ್ಲಿ ಗೌರವವಾಗಿದ್ದಾರೆ, ನಮ್ಮ ಸಿನಿಮಾ ಇಂಡಸ್ಟ್ರಿ ಗೌರವವಾಗಿದ್ದಾರೆ. ನಾನು ಹೇಳೋದು, ಮೀಟಿ ಕೇಸ್ ತೊಗೊಂಡ್ರೆ ನಮ್ಮ ಇಂಡಸ್ಟ್ರಿಲಿ ಗೌರವವಾಗಿ ಇದ್ದಾರೆ. ನೀವು ರಾಜಕಾರಣದಲ್ಲಿ ಹೋಗಿ ನಿಮ್ಗೆ ಅವೆಲ್ಲ ಎದ್ದು ಕಾಣೋಣ. ನಿಮಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಎದ್ದು ಕಾಣೋದು. ರಾಜಕಾರಣದಲ್ಲಿ ಅಸಹ್ಯ ಸರ್, ಹೊಲ್ಸು, ರಾಜಕಾರಣ ಹೊಲ್ಸು. ಇವತ್ತು ಪಾಪ ಹೆಣ್ಮಕ್ಳುಗಳು ಅದು ಹೆಂಗೆ ಬರ್ತಾರೋ ಗೊತ್ತಿಲ್ಲ, ಅಷ್ಟು ಹೊಲ್ಸು ಎದ್ದೋಗ್ಬಿಟ್ಟಿದೆ. ಅವಳು ಗರ್ತೆ ಗೌರಮ್ಮ ಆಗಿದ್ರು ಕೂಡ ಅವಳಿಗೊಂದು ಪಟ್ಟ ಇರ್ತದೆ ಅಲ್ಲಿ. ಒಂದು ಹೆಣ್ಮಗಳು ಕೂಡ ಓಪನ್ ಆಗಿ ಇವತ್ತು ಪಾಪ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಕಷ್ಟ ಇದೆ. ಇವತ್ತು ಜೆಂಟ್ಸೇ ಮಾಡೋಕ್ಕಾಗಲ್ಲ, ಇನ್ನು ಲೇಡೀಸ್ಗೆ ಹೆಂಗೆ ಮಾಡೋಕ್ಕಾಗತ್ತೆ ಸರ್? ಒಂದು ಲಕ್ಷದಲ್ಲಿ ಒಬ್ರು ಕ್ಲಿಕ್ ಆಗ್ಬೋದು ಲೇಡೀಸು. ಇನ್ನು 99,99,99 ಜನ ಫೇಲ್ಯೂರೇ ನಾನು ನೋಡಿದ್ದೀನಿ. ಅಷ್ಟು ಜನ ನಾನು ಬರಲ್ಲ, 1,00,000 ಒಬ್ರು ಕ್ಲಿಕ್ ಆಗ್ಬೋದು. ಅದು ಬಿಟ್ಟು ಎಲ್ಲ ಪಾಪ ಹೆಣ್ಮಕ್ಳು ಕೂಡ ಇವತ್ತು ಅಷ್ಟು ಶೋಷಣೆ ರಾಜಕಾರಣದಲ್ಲಿ ಕೂಡ. ಬಟ್ ಅದೆಲ್ಲ ಕಂಪೇರ್ ಮಾಡಿ ನಮ್ಮ ಸಿನಿಮಾ ಇಂಡಸ್ಟ್ರಿ ದಿ ಬೆಸ್ಟ್. ಇಲ್ಲಿ ಅವರು ನೋಡ್ತಾರೆ, ಮಾಡ್ತಾರೆ, ಭಯ ಭಕ್ತಿಯಿಂದ ಇರ್ತಾರೆ, ಅದರಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಗೌರವವಾಗಿರ್ತಕ್ಕಂಥ ಹೆಣ್ಮಕ್ಳು ಇದ್ದಾರೆ ನಮ್ಮಲ್ಲಿ. ಸೊ ಕೇಸ್ ಅಲ್ಲಿ ಸಾಲ್ವ್ ಆಗಲಿಲ್ಲ, ಶ್ರುತಿ ಆಗಲಿಲ್ಲ. ಅದು ಪಾಪ ಅವತ್ತು ತುಂಬ ನೊಂದ್ಕೊಂಡ್ರು. ಅಂಬರೀಷ್ ನನಗೆ ಬೇಕಾಯ್ತನ ಇದು ಅಂತ. ಪಾಪ ಅವತ್ತು ನಾವು ಸಮಾಧಾನ, ಅವತ್ತು ಪಾಪ ಅವ್ರ ಜೊತೆಗೆ ಪಾಪ ಎಲ್ಲಿ ಅವ್ರೊಬ್ಬರನ್ನೇ ಕಳ್ಸಿದ್ರು ಬೇಜಾರು ಮಾಡ್ತಾರೆ. ಅಲ್ಲಿಂದ ಸೀದಾ ಹೋದ. ನಾವೆಲ್ಲ ಕುಂತ್ಕೊಂಡು ರಾತ್ರಿ ಎಲ್ಲ ಕುಂತ್ಕೊಂಡು 2:30-3 ಗಂಟೆ ಆಯಿತು. ಯಾಕಂದರೆ ಸಭೆ ಮುಗಿದ ತಕ್ಷಣ ಕಳ್ಸೋದು ತಪ್ಪಾಗುತ್ತಲ್ಲ. ಅವತ್ತು 2:30-3 ಗಂಟೆ ಆಯಿತು ಕುಂತ್ಕೊಂಡು ಇದು ಮಾಡಿ. ಯಾಕಂದ್ರೆ ಅವ್ರ ಮನಸ್ಸೆಲ್ಲ ಒಂದು ತಿಳಿವಳಿಸ್ಬೇಕು. ಪಾಪ ಚಿನ್ನೇಗೌಡರು ಯಾವತ್ತೂ ಇರ್ತಾರಲ್ಲ, ಅವತ್ತು 12 ಗಂಟೆವರೆಗೂ ಇದ್ರು. ಅವ್ರ ಅಧ್ಯಕ್ಷ ಇದ್ರಲ್ಲ ಚಿನ್ನೇಗೌಡರು. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.